ನುಲ್ದಿದ್ ಸಾಕು. ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ನನ್ನ ಮಗನ ಸೆಲೆಕ್ಷನ್ ಹೇಗಿದೆ ಅಂತ ನಾನು ತಿಳ್ಕೋಬೇಕು. ಹಾಗಾಗಿ ನನ್ನ ಕಾಯಿಸ್ಬೇಡ. ಹುಡುಗಿ ಯಾರು, ಹೇಗಿದ್ದಾಳೆ? ಶಿವಾನಿ. 1 2 3 ವಿಷ್ಣುವರ್ಧನ ಕರುನಾಡ ಕಿಂಗು ನಾನನ ಪ್ರೀತಿಲಿ ಅಂತರೇ ಜನ ಕೇಳ್ಕೊಂಡು ಹೋಗು. ಏನಿದು ವಿಶೇಷ? ಟೇಬಲ್ ಮೇಲೆ ಇಷ್ಟೊಂದು ಸ್ಪೆಷಾಲಿಟಿಗಳೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀರಾ. ನೀವು ಬರ್ತೀರಾ ಅಂತ ಯಜಮಾನರು ಸ್ಪೆಷಲ್ ಆಗಿ ತಿಂಡಿ ಮಾಡಕ್ ಹೇಳಿದ್ದಾರೆ. ಹೌದಾ? ನಾನು ಬರ್ತೀನಿ ಅಂತನಾ? ನನಗ ಇದೆಲ್ಲನು? ವಾವ್, ಚಪಾತಿ, ಕಾಯಿ ಚಟ್ನಿ, ಇಡ್ಲಿ, ಏನಿದೆ? ಸಗತ್ತಾಗಿದೆ. ಹೊಟ್ಟೆ ಬೇರೆ ಎಸಿತಾ ಇದೆ. ಕೊಡಿ, ಬಾರಿಸುವ. ಕೊಡಿ. ಪಾಪ ಮೃಷ್ಟಾನ್ನ ಭೋಜನ ತಿಂದು ಎಷ್ಟು ದಿನ ಆಯ್ತೋ ಏನೋ. ಬನ್ನಿ ಮಾವ, ತಿಂಡಿ ತಿನ್ನೋಣ. ಮಾವ, ನಾನೇನ್ ನಿನಗೆ ಹೆಣ್ಣು ಕೊಟ್ಟಿದ್ದೀನ ಅಥವಾ ನಿಮ್ಮಮ್ಮ ತಮ್ಮನ? ಅಯ್ಯೋ ತಪ್ಪಾಯ್ತು. ಸಾರ್, ಏನು ಮಾತಾಡ್ತಿದ್ದೀರಾ ಸಾರ್ ನೀವು? ತೊತ್ತು ಪುತ್ರನ ಜೊತೆ ಕೂತ್ಕೊಂಡು ನಾನ್ ತಿಂಡಿ ಮಾಡೋದ? ಶಾಂತಂ ಪಾಪಂ. ನೀವು ತಿನ್ನಿ ಸಾರ್. ನೀವು ತಿಂದ್ರೆ ನಾನ್ ತಿಂದಂಗೇನೆ. ಸರಿ, ಕೂತ್ಕೊಳ್ಳಿ. ಏಯ್, ಏನ್ ಮಾತಾಡ್ತಾ ಇದ್ಯಾ? ಚೇರ್ ಕ್ಲೀನ್ ಮಾಡ್ಬೇಕಲ್ವಾ? ನೋಡು ಎಷ್ಟೊಂದು ಧೂಳ್ ಕೂತಿದೆ. ಅಯ್ಯೋ ಅಮ್ಮ, ನೀವೇನ್ ಮಾಡ್ತಾ ಇದ್ದೀರಾ? ಬೇಡ. ಇರ್ಲಿಪ್ಪ, ಕ್ಲೀನ್ ಮಾಡ್ತೀನಿ. ಅಮ್ಮ, ನಾನು ಕೆಳಗೆ ಕೂತ್ಕೊಂಡು ತಿಂತೀನಿ. ಸಾರ್ ಎಲ್ಲಿಗೆ ಹೋಗ್ತಿದ್ದೀರಾ ಸಾರ್? ಬನ್ನಿ ಸಾರ್, ನೀವು ದತ್ತು ಪುತ್ರ, ನೀವು ಮೇಲ್ ಕೂತ್ಕೊಂಡೇ ತಿನ್ಬೇಕು. ಬನ್ನಿ. ಬೇಡ ಮಾವ, ನಾನು ಕೆಳಗೆ ಕೂತ್ಕೊಂಡು ತಿಂದ ಅಭ್ಯಾಸ. ಬೇಬಿ, ಈಗ್ಲಾದ್ರೂ ನಿನ್ ಲೆವೆಲ್ ಏನು ಅಂತ ಅರ್ಥ ಆಯ್ತಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ ದತ್ತು ಪುತ್ರ ರೇ? ಬಾರ್ಸು ಮೃಷ್ಟಾನ್ನ ಭೋಜನ ಬಾರ್ಸು. ಅಕ್ಕ, ಇಲ್ಲಿ ನೋಡೆ, ಕೂತ್ಕೋ. ಓಹೋ, ಮನೆಯವ್ರಾಗಲೇ ಟಾರ್ಚರ್ ಶುರು ಮಾಡಿದ್ದಾರೆ. ಗುಡ್. ಥ್ರೆಶೋಲ್ಡ್, ನಿನ್ನೆಲ್ಲ ಹೀಗೆ ನೋಡಕ್ ತುಂಬಾ ಖುಷಿ ಆಗುತ್ತೆ. ನಿನ್ ಸ್ಥಾನ ಅದೇ. ಡೈನಿಂಗ್ ಟೇಬಲ್ಗೆ ಯಾಕೆ ಹೋಗಿಲ್ಲ? ದಮಯಂತಿ, ಏನ್ ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಬಾಬುಜಿ, ನಾವು ಹೇಳಿದ್ವಿ ಬಾಬುಜಿ, ಅವ್ನ ಮಾತೇ ಕೇಳ್ತಾ ಇಲ್ಲ. ನನ್ನ ಸ್ಥಾನ ಇದೆ, ನಾನು ಇಲ್ಲೇ ಕೂತ್ಕೊಂಡು ತಿಂತೀನಿ ಎಂದ ಅಲ್ವೇನೋ ತ್ರಿಶೂಲ? ಅವನು ಹೇಳ್ದ, ನೀವು ಕೇಳಿಸ್ಕೊಂಡು ಸುಮ್ಮನಿದ್ರಿ. ತ್ರಿವಿಕ್ರಮ. ಹಾ ಡ್ಯಾಡ್. ಏನಾಯ್ತು? ತ್ರಿಶೂಲ್, ಹೇಳ ಮೇಲೆ. ಹೇಳು. ಬೇಡ ಯಜಮಾನ್ರೆ. ಹೇಳು.
ನೋಡು, ಇಷ್ಟು ವರ್ಷ ನೀನು ಹೇಗಿದ್ಯೋ ನನಗೆ ಗೊತ್ತಿಲ್ಲ, ಆದರೆ ಇನ್ಮೇಲಿಂದ ನೀನು ಟೇಬಲ್ನಲ್ಲೇ ಕೂತು ಊಟ ಮಾಡಬೇಕು. ನೀನು ನನ್ನ ಮಗ. ಬೇಡ ಯಜಮಾನ್ರೆ. ಯಜಮಾನ್ರೇನಾ? ಲೈ, ನೀನು ನನಗೆ ಅಪ್ಪನ ಸ್ಥಾನನೇ ಕೊಡಲ್ವೇನಾ? ಅದು ಇಷ್ಟು ದಿವಸ ನಿಮ್ಮನ್ನು ಹಾಗೆ ಕರಿತಿದ್ನಲ್ಲ, ಅಭ್ಯಾಸ ಆಗೋಗಿತ್ತು, ಕ್ಷಮಿಸಿ ನನ್ನ. ಇರಲಿ, ಇಷ್ಟು ದಿವಸ ನಿನ್ನ ಬದುಕಿನ ಅಧ್ಯಾಯನೇ ಬೇರೆ, ಇನ್ಮೇಲೆ ಬೇರೆ ಅಧ್ಯಾಯನೇ ಶುರು ಆಗುತ್ತೆ. ನೀನು ನನ್ನ ಮಗ, ನನಗೆ ಸಿಗೋ ಗೌರವ ಘನತೆ ನಿನಗೂ ಸಿಗಬೇಕು, ಅದು ಸಿಕ್ಕೇ ಸಿಕ್ಕತ್ತೆ. ದಿಗ್ವಿಜಯ, ಸರಿಯಾಗಿ ಹೇಳ್ದೆ. ತ್ರಿಶೂಲ್, ಈ ಮನೇಲಿ ಎಲ್ಲರ ಪ್ರೀತಿ ನಿನಗೆ ಸಿಗುತ್ತಪ್ಪ. ತ್ರಿವಿಕ್ರಮ ಹೇಗೋ ನೀನು ಕೂಡ ಈ ಮನೆಗೆ ಹಾಗೆ. ನೋಡು, ನಿನ್ ಜಾಗ ಇದಲ್ಲ, ಅಲ್ಲಿ ಕೂತ್ಕೋ. ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ ಕೂತ್ಕೋ. ದಮಯಂತಿ, ಬಾ ತಿಂಡಿ ಬಡ್ಸು. ಏನೇನ್ ಬೇಕೋ ಎಲ್ಲ ಕೇಳಿ ಹಾಕ್ಸ್ಕೊಂಡು ನಿಧಾನವಾಗಿ ತಿನ್ನು, ಸರಿನಾ? ಬಡಿಸುವಾಗ ಪ್ರೀತಿ ಇರಲಿ. ಅಯ್ಯೋ ಅಮ್ಮ, ತ್ರಿಶೂಲ್, ಇಲ್ಲಿ ನಿಂತ್ಕೊಂಡೇನೋ ಯೋಚನೆ ಮಾಡ್ತಾ ಇದೀಯಾ? ಟಿಫನ್ ಮಾಡ್ಬೇಕಾರಿದ್ದು ಖುಷಿ ಈಗ ನಿನ್ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಹಾಗೇನಿಲ್ವಲ್ಲ. ಯಾಕೋ, ಯಾರಾದ್ರೂ ಏನಾದ್ರು ಅಂದ್ರ? ಅಯ್ಯೋ, ಯಾರೇನಂತಾರೆ ನಂಗೆ? ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ನಡ್ಸ್ಕೋತಾರೆ, ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಅದಕ್ಕಿಂತ ಪುಣ್ಯ ಏನಿದೆಪ್ಪ ನನಗೆ. ತ್ರಿಶೂಲ್, ನನಗೊಂದು ಆಸೆ ಇದೆ ಕಣ. ತ್ರಿವಿಕ್ರಮ್ದು ನಿಂದು ಮದುವೆನ ಒಂದೇ ಮದುವೆ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಮಾಡಬೇಕು ಅಂತ. ನೀನೇನಂತೀಯ? ನನ್ನ ಮದುವೆನಾ? ನಿಂದೇ ಕಣ. ಸದ್ಯದಲ್ಲೇ ತ್ರಿವಿಕ್ರಮ್ ಮದುವೆನೂ ಫಿಕ್ಸ್ ಆಗತ್ತೆ. ಅದೇ ಮುಹೂರ್ತದಲ್ಲಿ ನಿನ್ನ ಮದುವೆನೂ ಮಾಡಿ ಮುಗಿಸ್ಬಿಟ್ರೆ ನಾನು ರಿಲ್ಯಾಕ್ಸ್ ಆಗ್ಬಿಡ್ತೀನಿ. ಅಪ್ಪ, ಅದು 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 ಇದು ಎಲ್ಲ ಇಲ್ಲ. ಮಗನ ಮದುವೆ ಮಾಡೋದು ತಂದೆ ಅದೊಂದು ಜವಾಬ್ದಾರಿ. ವಯಸ್ಸಿಗೆ ಬಂದಿರೋ ಮಗನ ಮನೇಲಿ ಸುಮ್ಮನೆ ಇಟ್ಕೊಂಡ್ರೆ ನೋಡಿದವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದು ನನಗಿಷ್ಟ ಇಲ್ಲ. ನನಗೆ ಇಷ್ಟು ಬೇಗ ಮದುವೆ ಬೇಡ. ಬೇಗನಾ? ಏಯ್, ತ್ರಿವಿಕ್ರಮ್ಗೂ ನಿನಗೂ ಒಂದೇ ವಯಸ್ಸು. ಅವನು ಮದುವೆಗೆ ಒಪ್ಪಿದ್ದಾನೆ, ನಿನ್ಗೇನು ಪ್ರಾಬ್ಲಮ್ಮು? ಅಪ್ಪ, ಅದು ತ್ರಿಶೂಲ್, ನಾನು ನಿರ್ಧಾರ ಮಾಡಾಯ್ತು. ಆದಷ್ಟು ಬೇಗ ನಿನ್ನ ಮದುವೆ ಆಗಲೇಬೇಕು. ಯಾವುದೋ ಹುಡುಗಿನ ತೋರಿಸಿ ಇವಳು ಕತ್ತಿಗೆ ತಾಳಿ ಕಟ್ಟು ಅಂತ ನಾನು ನಿನ್ಗೆ ಹೇಳಲ್ಲಪ್ಪ. ನೀನು ಯಾವ ಹುಡುಗಿನ ಇಷ್ಟಪಟ್ಟಿದೆಯೋ ನಿನಗೆ ಅವಳ ಜೊತೆನೆ ಮದುವೆ ಮಾಡಿಸ್ತೀನಿ. ನಾನು ಲವ್ ಮಾಡ್ತಿರೋ ಜೊತೆಗೇನೆ ನನ್ನ ಮದುವೆ ಮಾಡಿಸ್ತೀರಾ? ನಿಜವಾಗ್ಲು? ಯಾಕೋ ಅನುಮಾನನ? ಮಕ್ಕಳ ಆಸೆ ಈಡೇರಿಸೋದೆ ತಂದೆ ಅದೊಂದು ಕರ್ತವ್ಯ. ಇಷ್ಟಕ್ಕೂ ನಿನ್ನ ಬಾಳ ಸಂಗಾತಿ ನೀನು ಚೂಸ್ ಮಾಡ್ಕೊಳ್ಳೋ ಅಷ್ಟು ಇಂಡಿಪೆಂಡೆಂಟ್ ಆಗಿದೆಯಾ? ನೀನು ಯಾರನ್ನ ತೋರಿಸಿ ನನ್ಗೆ ಇವಳು ಇಷ್ಟ ಅಂತಂತೀಯೋ ಅವಳ ಜೊತೆನೆ ನಿನ್ನ ಮದುವೆ, ಸರಿನಾ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್.
ಹೇಳು, ಯಾರು ನಿನ್ನ ಹುಡುಗಿ? ಹುಡುಗಿನ? ಲೇ, ನೀನ್ ಪ್ರೀತಿಸ್ತಿರೋದು ಹುಡುಗಿನೇ ತಾನೇನೋ? ಅಯ್ಯೋ, ಹುಡುಗಿನೇ. ತಮಾಷೆ ಮಾಡಿದೆ. ಹೇಳು, ಯಾರು ಅದೃಷ್ಟವಂತೆ? ಅಪ್ಪ ಹೇಳ್ತೀನಿ. ಇನ್ಯಾವಾಗ ಹೇಳ್ತೀಯೋ? ಮದುವೆ ವಿಷಯದಲ್ಲಿ ತಡ ಮಾಡಬಾರ್ದು. ನೋಡು, ನನಗೆ ಇದೇ ಹುಡುಗಿ ಇಷ್ಟ ಅಂತ ನೀನು ಹೇಳ್ಬಿಟ್ಟ ತಕ್ಷಣ ಮದುವೆ ಆಗ್ಬಿಡಲ್ಲ. ನಾನು ಹೋಗಿ ಅವ್ರ ತಂದೆ ತಾಯಿ ಹತ್ರ ಮಾತಾಡಬೇಕು, ಸರಿಯಾದ ಮುಹೂರ್ತ ಹುಡುಕ್ಬೇಕು, ಆಮೇಲೆ ತಾನೇ ನಾವು ಮದುವೆ. ಅದು ನುಲ್ದಿದ್ ಸಾಕು. ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ನನ್ನ ಮಗನ ಸೆಲೆಕ್ಷನ್ ಹೇಗಿದೆ ಅಂತ ನಾನು ತಿಳ್ಕೋಬೇಕು. ಹಾಗಾಗಿ ನನ್ನ ಕಾಯಿಸ್ಬೇಡ. ಹುಡುಗಿ ಯಾರು, ಹೇಗಿದ್ದಾಳೆ? ಶಿವಾನಿ. ಶಿವಾನಿನ? ತ್ರಿಶೂಲ್, ನೀನು ಶಿವಾನಿನ? ಅಪ್ಪ, ನಾನಲ್ಲ. ನಾನ್ ಪ್ರೀತಿಸ್ತಾರ ಹುಡುಗಿನು ಶಿವಾನಿ ತರನೇ ಇದ್ದಾಳೆ ಅಂತ ಹೇಳಕ್ ಬಂದೆ ಅಷ್ಟೇ. ಗುಡ್. ಶಿವಾನಿ ತರನೇ ಅಂದ್ರೆ ನನ್ನ ಮನೆಗೆ ತಕ್ಕ ಸೊಸೆ ಆಗಿರ್ತಾಳೆ ಅಲ್ವಾ ತ್ರಿಶೂಲ್? 100%. ನನಗೆ ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಯಾರು ನನ್ನ ಸೊಸೆ ಹೇಳು? ಅವಳು ಕಣ್ಣು ನವಿಲುಗರಿ, ಕೆನ್ನೆ ದಾವಣಗೆರೆ ಬೆಣ್ಣೆ, ಅವಳು ಗಲ್ಲ ಮಂಡ್ಯದ ಬೆಲ್ಲ, ಅವಳು ತುಟಿ ಸರಿಸಾಟಿ ನಿಲ್ದಿರೋ ಬ್ಯೂಟಿ. ಅವಳು ಮುಂಗುರುಳು ಮಂತ್ರ ಮುಗ್ಧಗೊಳಿಸೋ ಕೊಳಲು. ಒಟ್ನಲ್ಲಿ ಅವಳು ಅಂದ್ರೆ ಸಂತೆಲು ಕನ್ಸಲ್ಲಿ ಬಂದು ಕಾಡೋ ಸ್ವಪ್ನ ಸುಂದರಿ. ಅಬ್ಬಬ್ಬಬ್ಬಬ್ಬ, ಅಷ್ಟೊಂದು ಸುಂದರಿನ? ಸುಂದರಿ ನಾ ಅಂತ ಕೇಳ್ತಾ ಇದ್ದೀರಾ? ಅಪ್ಪ, ನಾಗಿನ್ ಸಿನಿಮಾದಲ್ಲಿ ಬರೋ ಶ್ರೀದೇವಿ ಅಂತ ಅನ್ಕೊಳ್ಳಿ. ನನ್ ನಿನ್ ಕಾಯಕ್ಕಾಗಲ್ಲ. ಅವಳು ಯಾರು? ನಾನು ಅಷ್ಟೇ ಈಸಾಗಿ ಹೇಳ್ಬಿಡ್ತೀನ? ನಿಮ್ಮನ್ನ ಕಾಯಿಸಿ ನಿಮ್ಗೆ ಕುತೂಹಲ ಬರೋ ತರ ಮಾಡಿನೇ ಆಮೇಲೆ ಹೇಳೋದು ನಾನು. ಅಷ್ಟೊತ್ತು ಕಾಯಕ್ಕಾಗಲ್ಲ ಕಣ, ಪ್ಲೀಸ್ ಹೇಳು. ಇಲ್ಲಪ್ಪ, ಆದಷ್ಟು ಬೇಗ ಹೇಳ್ತೀನಿ ಖಂಡಿತ. ಜಾಸ್ತಿ ದಿನ ಹೇಳಿ ಕುಡ್ದು. ಓಕೆ ಸರಿ. ಶಿವಾನಿ ಒಪ್ಪಿದ ಮರುಕ್ಷಣನೇ ಹೇಳ್ತೀನಪ್ಪ. ಸುಂದ್ರಿ, ಮುದ್ದು 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 ಸುಂದ್ರಿ, ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಎಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಯಜಮಾನ್ರು ಅಂದ್ರೆ ನಮ್ಮಪ್ಪ ನನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದಷ್ಟು ಬೇಗ ನನಗೂ ನಿಮ್ಮ ಯಜಮಾನಿ ಸುಂದ್ರಿಗೂ ಮದುವೆ. ಸುಂದ್ರಿ, ನೀನು ನಮ್ಮ ಮದುವೆಗೆ ಮಿಸ್ ಮಾಡದೆ ಬರಬೇಕು, ಓಕೆನಾ?
ಮತ್ತೆ ನಿನ್ನ ಫ್ರೆಂಡ್ಸು ಸಂಬಂಧಿಕರು ಎಲ್ಲರನ್ನೂ ಕರ್ಕೊಂಬಂದ್ಬಿಡು, ಓಕೆನಾ? ಯಾಕೆ ಸುಂದ್ರಿ ಏನು ರಿಯಾಕ್ಟ್ ಮಾಡ್ತಲ್ಲ? ಓ, ನಿಮ್ಮ ಯಜಮಾನಿ ಸುಂದ್ರಿ ನಿನ್ನ ಚೆನ್ನಾಗಿ ನೋಡ್ಕೋತಲ್ವಾ? ಇಲ್ಲ ಅಂದ್ರೆ ಹೇಳು, ಒಂದೇ ಆವಾಜು ಹಂಗೆ ಗಡ ಗಡ ನಡ್ಕೊಬಿಡ್ಬೇಕು. ಆವಾಗ್ಲೇನು ಮಾತಾಡ್ತಾ ಇದ್ದೋಳು ಇವಾಗ ಮಾತಾಡ್ತಾ ಇದೀಯಾ? ಅಂದ್ರೆ ನಿಮ್ಮ ಯಜಮಾನಿ ಸುಂದರಿ ಕಂಡ್ರೆ ನನಗ್ ಭಯ ಅಂತನಾ? ಚಾನ್ಸೇ ಇಲ್ಲ. ಆಕ್ಚುಲಿ ಭಯ ಪಡೋದು ನಿಮ್ಮ ಯಜಮಾನಿ ಸುಂದರಿನೇ. ಏನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೀಯಾ? ಇವಾಗೇನು ನಾನು ಆವಾಜ್ ಹಾಕದ್ ಕೇಳಿ ನಿಮ್ಮ ಯಜಮಾನಿ ಸುಂದರಿ ಹಂಗೆ ಭಯ ಪಟ್ಬಿಡ್ಬೇಕು ತಾನೆ? ನೋಡ್ತಾರೆ ಹೆಂಗ್ ಆವಾಜ್ ಹಾಕ್ತೀನಿ ಅಂತ. ಶಿವಾನಿ, ಅದೇನೋ ನನಗೆ ನಿನ್ ಕಂಡ್ರೆ ಭಯ. ನನಗೆ ಆವಾಜ್ ಆಗ್ತೀನಿ ಅಂತ ಸುಂದ್ರಿ ಹತ್ರ ಹೇಳ್ತಿದ್ಯಲ್ಲ, ಆಗ್ಲೇ ಬಂದೆ. ಕೇಳಿಸ್ಕೊಂಡ್ಯಾ? ತಮಾಷೆಗೆ ಸುಮ್ಮನೆ ಸುಂದ್ರಿ ಹತ್ರ ಜೋಕ್ ಮಾಡ್ತಾ ಇದ್ದೆ ನಾನು, ಅಲ್ವಾ ಸುಂದ್ರಿ? ನೋಡ್ದ್ಯಾ? ಹ್ಞೂ ಅಂತೆ. ಹೌದು ಹೌದು. ಸುಂದ್ರಿಗೆ ಮಾತು ಬರಲ್ಲ ಅಂತ ಏನೇನೋ ಹೇಳಿ ನನ್ನನ್ನ ನಂಬ್ಸೋದಕ್ ಬರ್ಬೇಡ. ಇಷ್ಟ ಹೊತ್ತು ಸುಂದ್ರಿ ಹತ್ರ ಹೇಳಿದನ ನನಗೆ ಹೇಳು. ನಾನೇ ನಿನ್ ಮುಂದೆ ಬಂದು ನಿಂತಿದ್ದೀನಲ್ಲ. ನಿನಗ್ ಭಯ ಇಲ್ವಲ್ಲ? ಭಯ ಇರೋದು ನನಗ್ ತಾನೆ. ಪರವಾಗಿಲ್ಲ, ಹೇಳು. ಅದು ಅದು ಸಾರಿ, ನಂಗೆ ಭಯ. ಹಾಗೆ ನಗ್ಬೇಡ ಶಿವಾನಿ. ಮೊದಲೇ ಖುಷಿಲಿರೋ ಹೃದಯಕ್ಕೆ ಇನ್ನಷ್ಟು ಕಚ್ಚುಗುಳಿ ಕೊಟ್ಟಾಗತ್ತೆ. ಖುಷಿನಾ? ಯಾಕೆ? ನಮ್ಮ ಯಜಮಾನ್ರು ಅಂದರೆ ನಮ್ಮಪ್ಪ ನನಗೆ ಹುಡುಗಿನ ನೋಡಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ನಿಜಾನಾ? ಅದಕ್ಕೆ ನೀನೇನು ಹೇಳ್ದೆ? ಹೂ ಅಂತ ಒಪ್ಕೋಬೇಕಾಗಿತ್ತು. ಒಪ್ಕೊಂಡೆ. ಅಬ್ಬಾ, ಕೊನೆಗೂ ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಮದ್ವೆ ಆದ್ಮೇಲಾದ್ರೂ ನಿನಗೆ ಹಿಡ್ದಿರೋ ಹುಚ್ಚು ಬಿಡ್ಬೋದು. ಆದರೆ ಒಂದು ಪ್ರಾಬ್ಲಮ್ ಆಗೋಗಿದೆ ಶಿವಾನಿ. ಏನು? ಅದು ನಮ್ಮಪ್ಪಂಗೆ ನನ್ನ ಹಾರ್ಟಲ್ಲಿ ಒಬ್ಳು ಹುಡುಗಿದ್ದಾಳೆ ಅಂತ ಗೊತ್ತಾಗೋಗಿದೆ. ಅದಕ್ಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ನೀನೇನಂದೆ? ಅವಳು ಹೇಗಿದ್ದಾಳೆ ಅಂತ ತುಂಬ ಕೇಳ್ತಾ ಇದ್ರು. ಹೇಳ್ತಾ ಇರೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಕೊನೆಗೆ ಹೇಳೇಬಿಟ್ಟೆ. ಹೇಗಿದ್ದಾಳೆ ಅವಳು? ಅದು ಅವಳ ಕಣ್ಣು ನವಿಲುಗರಿ, ಅವಳ ಕೆನ್ನೆ ದಾವಣಗೆರೆ ಬೆಣ್ಣೆ, ಅವಳು ಗಲ್ಲ ಮಂಡ್ಯದ ಬೆಲ್ಲ, ಅವಳು ತುಟಿ ಸರಿಸಾಟಿನೇ ಇಲ್ದೇ ಇರೋ ಬ್ಯೂಟಿ. ಒಟ್ಟಿನಲ್ಲಿ ಅವಳು ನನ್ನ ಸ್ವಪ್ನ ಸುಂದರಿ ಅಂತ ಹೇಳಿದೆ. ಅವಳು ಯಾರು ಅಂತ ಕೇಳಲ್ವಾ? ಯಾರು? ನೀನೆ.